ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಬೆಳೆಸ್ತಾನೆ. ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಪರಿವರ್ತನೆ. ಏಕೆಂದರೆ ಎಲ್ಲ ಗ್ರಹಗಳು 2.5 ದಿವಸ, 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲಿ ಒಂದೊಂದು ರಾಶಿಯನ್ನು ಬದಲಾವಣೆ ಮಾಡಿದರೆ ಶನಿ ಮಹಾತ್ಮ 2.5 ವರ್ಷಗಳ ಕಾಲ ತಗೊಳ್ತಾನೆ ಒಂದು ರಾಶಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ. ಹಾಗಿರೋದ್ರಿಂದ ಅವನೆಲ್ಲಾದರೂ ವಿಷಮ ಸ್ಥಾನಗಳಲ್ಲಿ ಸಂಚಾರ ಮಾಡಿದರೆ, ಅಂದರೆ 7.5 ವ್ಯಯಭಾವ, ಜನ್ಮರಾಶಿ, ದ್ವಿತೀಯ, ಈ 3 ರಾಶಿಗಳಲ್ಲಿ ಶನಿ ಸಂಚಾರ ಆಗುವಾಗ 7.5 ವರ್ಷಗಳ ಕಾಲ 7.5 ಅನ್ನುವಂಥದ್ದನ್ನು ಕಾಣ್ತೇವೆ. 2.5 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ, 2.5 ವರ್ಷಗಳ ಕಾಲ ಪಂಚಮ ಶನಿ, 2.5 ವರ್ಷಗಳ ಕಾಲ ಅಷ್ಟಮ ಶನಿ, ಅಲ್ಲಿಗೆ ಸಂಪೂರ್ಣ 15 ವರ್ಷಗಳ ಕಾಲ, 30 ವರ್ಷದಲ್ಲಿ ಶನಿ ಮಹಾತ್ಮ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬಂದರೆ ಅದರಲ್ಲಿ 15 ವರ್ಷಗಳ ಕಾಲ ಅವನ ಸಂಚಾರ ಅನ್ನುವಂಥದ್ದು ವಿಷಮ ಸ್ಥಾನಗಳಲ್ಲಿ ಉಂಟಾಗುತ್ತೆ. ಪರೀಕ್ಷೆ ಪರಿಸ್ಥಿತಿಗಳನ್ನು ವಿಪರೀತವಾಗಿ ನೋಡುವಂಥದ್ದು ಶನಿಯಿಂದಾಗಿ. ಅದಕ್ಕೆ ಅವನನ್ನು ದಂಡಾಧಿಕಾರಿ ಅಂತ ಕೂಡ ಹೇಳ್ತೇವೆ. ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂಥದ್ದು ಒಂದೇ ಅದಕ್ಕೆ ಉತ್ತಮವಾದಂತಹ ಪರಿಹಾರ ಅಂತ ಹೇಳುತ್ತೆ. ಅಂದರೆ ನಾವು ಏನೆಲ್ಲ ಕರ್ಮಗಳನ್ನು ಮಾಡ್ತೇವೆ ಅಥವಾ ಮನುಷ್ಯನಿಗೆ ಯಾವ ಎಲ್ಲ ಕರ್ಮಗಳು ಅಂಟಿಕೊಂಡಿರುತ್ತೆ ಅದನ್ನು ಎಷ್ಟು ಸಾತ್ವಿಕವಾಗಿ ನಿಭಾಯಿಸ್ಕೊಳ್ತಾರೆ ಅಷ್ಟು ಶನಿ ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಇದರಿಂದ ಶನಿಯ ಒಂದು ಯೋಗಗಳು ಅದ್ಭುತವಾದ ಶುಭ ಫಲಗಳನ್ನು ಕೊಡುತ್ತೆ. ಕರ್ಮಭ್ರಷ್ಟರಾದಾಗ ಶನಿಯಿಂದ ಉಂಟಾಗುವಂತಹ ದೋಷಗಳು ಮನುಷ್ಯನನ್ನು ವಿಪರೀತವಾಗಿ ಪರೀಕ್ಷೆ ಮಾಡುತ್ತೆ. ಹಾಗಾಗಿ ಶನಿ ಮಹಾತ್ಮ ನೇರವಾಗಿ ಕರ್ಮ ಉದ್ಯೋಗಕ್ಕೆ ನೇರವಾಗಿ ಸಂಬಂಧಪಡ್ತಾನೆ. ಶಾರೀರಿಕವಾಗಿ ಸ್ನಾಯುಗಳು, ನರಗಳು ಮತ್ತು ಹಲ್ಲುಗಳಿಗೆ, ಶಿರೋಭಾಗಕ್ಕೆ ಸಂಬಂಧಪಡುವಂತಹ ಕಾರಕತ್ವಗಳು ಶನಿಗಿರುತ್ತೆ. ಆಯುರ್ಭಾವ ಕೊಡುವಂತಹ ಗ್ರಹ ಶನಿ. ಕಳತ್ರಪುತ್ರಸ್ಯ ದಾಂಪತ್ಯ ಜೀವನ, ಸಂತಾನ, ಇದಕ್ಕೂ ಕೂಡ ಶನಿ ಮಹಾತ್ಮನ ಯೋಗಗಳು ಅತ್ಯಂತ ಪ್ರಮುಖವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಶನಿಯ ಒಂದು ಯೋಗ ಅದ್ಭುತವಾಗಿರಬೇಕಾದಂತಹ ಅನಿವಾರ್ಯತೆ ಅಥವಾ ಶನಿಯ ಒಂದು ಕೃಪೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ. ಇಂತಹ 30 ವರ್ಷಕ್ಕೊಮ್ಮೆ ಒಂದು ಪ್ರದಕ್ಷಿಣೆ ಬರುವಂತಹ, 2.5 ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಶನಿ ಮಹಾತ್ಮ ಈ ಮಾರ್ಚ್ 29ರಲ್ಲಿ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ಶನಿ ಪರಿವರ್ತನೆ ಅನ್ನುವಂಥದ್ದು 12 ರಾಶಿಗಳಿಗೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುತ್ತೆ, ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಇದರ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ಕಳೆದ 5 ವರ್ಷಗಳಿಂದ 7.5 ನಡೀತಾ ಇದೆ. ಈಗ ಜನ್ಮರಾಶಿಯಿಂದ ಶನಿ ದ್ವಿತೀಯ ಕುಟುಂಬ ಸ್ಥಾನಕ್ಕೆ ಹೋಗ್ತಾನೆ. ಇದು ಒಂದು ಉತ್ತಮ ಫಲ. ಕುಂಭರಾಶಿಯವರಿಗೆ ಬಹಳಷ್ಟು ಮಾನಸಿಕ ನೆಮ್ಮದಿಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪರಮ ಯೋಗಕಾರಕನಾದಂತಹ ಶನಿ ದ್ವಿತೀಯದಲ್ಲಿ ಅಷ್ಟೇನು ತೊಂದರೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಜನ್ಮರಾಶಿಯಲ್ಲಿದ್ದಾಗ ಮಾನಸಿಕ ಖಿನ್ನತೆ, ವಿವಾಹ, ಇಂತಹ ವಿಚಾರಗಳು ವಿಳಂಬಕ್ಕೆ ಬರುವಂಥದ್ದು, ಮಾತೃವಿನ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು, ಒಡಹುಟ್ಟುಗಳ ನಡುವೆ ಸಾಮರಸ್ಯದಲ್ಲಿ ಸಮಸ್ಯೆಗಳನ್ನು ಕಾಣುವಂಥದ್ದು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ವಾತದ ಬಾಧೆಗಳು, ಇದೆಲ್ಲ ಜನ್ಮರಾಶಿಯಲ್ಲಿದ್ದಾಗ ಶನಿ ಪ್ರಭಾವದಿಂದ ಉಂಟಾಗುವಂತಹ ಸಮಸ್ಯೆಗಳು. ಅದರಲ್ಲಿಯೂ ನೇರವಾಗಿ ವಿವಾಹ, ಇಂತಹ ವಿಚಾರಗಳನ್ನು ಪದೇ ಪದೇ ವಿಳಂಬ ಆಗುವಂಥದ್ದು, ಕರ್ಮ ಉದ್ಯೋಗದಲ್ಲಿ ಪದೇ ಪದೇ ಕಿರಿಕಿರಿಗಳನ್ನು ಉಂಟು ಮಾಡುವಂಥದ್ದು, ಪರಿವರ್ತನೆಗಳಿಗೆ ಅವಕಾಶಗಳು ತುಂಬ ಕಡಿಮೆ ಇರುತ್ತೆ. ಇವೆಲ್ಲ ಶನಿ ಜನ್ಮದಲ್ಲಿ ಇದ್ದಾಗ ಹೆಚ್ಚಿನ ಸಮಸ್ಯೆಗಳು. ಅದರಲ್ಲೂ ಮಾತೃವಿನ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿತ ಬಾಧೆಗಳು ಉಂಟಾಗೋದಕ್ಕೆ ಇದು ಕಾರಣವಾಗುತ್ತೆ. ಇವೆಲ್ಲದೂ ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನು ಕುಂಭರಾಶಿಯವರು ಈಗ ಕಾಣೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಮೇ 14ರ ನಂತರ ಗುರುಬಲ ಅನ್ನುವಂಥದ್ದು ಕೂಡ ಪ್ರಾರಂಭವಾಗುತ್ತೆ. ಜನ್ಮರಾಶಿಗೆ ರಾಹುಕೇತುಗಳ
ಒಂದು ಸಂಚಾರ ಜನ್ಮರಾಶಿಗೆ ರಾಹು ಪರಿವರ್ತನೆ ಮೇ 18ರ ನಂತರದಲ್ಲಿ ಬರುವಂಥದ್ದಿರುತ್ತೆ. ಬೆನ್ನುಹುರಿ ಅಥವಾ ಬ್ಯಾಕ್ ಪೈನ್ ಅನ್ನುವಂಥದ್ದಕ್ಕೆ ರಾಹುವಿನ ಒಂದು ಪರಿವರ್ತನೆ ಸ್ವಲ್ಪ ಕಾರಣವಾಗುತ್ತೆ. ಇದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಮಾಸಿಕ ಭವಿಷ್ಯದಲ್ಲಿ ಮತ್ತು ರಾಹುಕೇತುಗಳ ಪರಿವರ್ತನೆಯ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನು ಕೊಡುವ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡೋಣ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಿಶೇಷ ಧನಾಗಮನಗಳನ್ನು ಕಾಣ್ತೀರಾ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಗುರುಬಲ ಪ್ರಾರಂಭ ಆದ ನಂತರದಲ್ಲಿ ಇನ್ನೂ ಹೆಚ್ಚಿನ ಕೌಟುಂಬಿಕ ಸೌಖ್ಯಗಳನ್ನು ಕುಂಭರಾಶಿಯವರು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸ್ವಂತ ವ್ಯವಹಾರ, ಉದ್ಯೋಗ, ಹೂಡಿಕೆ ಮಾಡುವಂತಹ ವಿಚಾರಗಳಿದ್ದರೆ ಕುಂಭರಾಶಿಯವರಿಗೆ ಶನಿ ಪರಿವರ್ತನೆ ಅತ್ಯಧಿಕ ಲಾಭಗಳನ್ನು ಖಂಡಿತವಾಗ್ಲೂ ತಂದುಕೊಡುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭವಾಗುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಅದನ್ನು ರಿಕವರಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಹಣಕಾಸಿನ ಧನಾಗಮನಗಳಿಗೆ ಮೇ 14ರ ನಂತರದಲ್ಲಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ವಾಹನ, ಹೊಸ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಅದ್ಭುತವಾದಂತಹ ಸಮಯ ಕುಂಭರಾಶಿಯವರಿಗೆ. ಅದರಲ್ಲೂ ಹೊಸ ಮನೆ ಕಟ್ಟುವಂಥದ್ದು ಅಥವಾ ಭೂಮಿ ಖರೀದಿ ಮಾಡುವ ವಿಚಾರಗಳಿಗೆ ದ್ವಿತೀಯ ಧನಸ್ಥಾನದಲ್ಲಿರುವಂತಹ ಶನಿ ಪ್ರಾಪರ್ಟಿ ಸ್ಥಾನವನ್ನು ನೋಡ್ತಾನೆ. ಗುರುಬಲ ಅನ್ನುವಂಥದ್ದು ಮೇ 14ರ ನಂತರ ಪ್ರಾರಂಭ ಆಗುತ್ತೆ. ಈ ಎರಡೂ ಪರಿವರ್ತನೆ ಕುಂಭರಾಶಿಯವರಿಗೆ ಭೂಮಿ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರ, ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಸಂತಾನ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಈ ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಮೇ 14ರ ನಂತರದಲ್ಲಿ ಸಂತಾನದ ಅಂಚಿನಲ್ಲಿರುವವರಿಗೆ ಅದ್ಭುತವಾದಂತಹ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಮಕ್ಕಳ ಆರೋಗ್ಯದಲ್ಲಿ ಅಭಿವೃದ್ಧಿ, ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ಇದೆಲ್ಲದೂ ಕೂಡ ಮಕ್ಕಳ ವಿಚಾರಕ್ಕೆ ಕುಂಭರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಕುಜ ಜೂನ್ 6ರ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ಈ ಒಂದು ಗ್ರಹದ ಬಗ್ಗೆ ಸ್ವಲ್ಪ ಜೂನ್ 6ರ ತನಕ ಅಂದರೆ ಗುರುಬಲ ಪ್ರಾರಂಭ ಆದ ಸಮಯಗಳು ಅದಕ್ಕೆಲ್ಲ ಪರಿಹಾರಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳು ಅಥವಾ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡೋರು ಮೇ 14ರ ನಂತರ ಸಂಪೂರ್ಣ 100ಕ್ಕೆ 100 ಸಕ್ಸಸ್ಸನ್ನು ಕಾಣ್ತೀರಾ. ದಾಂಪತ್ಯ ಜೀವನಕ್ಕೆ ಅದ್ಭುತವಾದಂತಹ ಸಮಯ. ಪೂರ್ವಪರ ಪುಣ್ಯಸ್ಥಾನದಲ್ಲಿ ಶುಭ ಗ್ರಹಗಳಿದ್ದಾಗ ವಿವಾಹ, ಸಂತಾನ ಇದೆರಡೂ ಕೂಡ ಶುಭವಾಗುತ್ತೆ. ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾದಂತಹ ಪರಿವರ್ತನೆ ಕೂಡ ಇದಾಗಿರುತ್ತೆ. ಇದರ ಬಗ್ಗೆ ಮುಂದಿನ ಗುರು ಪರಿವರ್ತನೆಯ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಖಂಡಿತವಾಗ್ಲೂ ಕೊಡ್ತೇವೆ. ವಿವಾಹಕ್ಕೆ ಬಹಳ ಶುಭ ಸಮಯ. ಮೇ 14ರ ತನಕ ಕುಂಭರಾಶಿಯವರು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ದ್ವಿತೀಯ ಭಾವದಲ್ಲಿರುವಂತಹ ಶನಿ ಮಹಾತ್ಮನ ದೃಷ್ಟಿ ಅಷ್ಟಮ ಭಾವದ ಮೇಲೆ ಬೀಳುತ್ತೆ. ಸ್ವಲ್ಪ ಟೆನ್ಷನ್ಗಳು ಇದ್ದೇ ಇರುತ್ತೆ. ಎಷ್ಟೇ ಧನಾಗಮನಗಳಾದರೂ ಕೂಡ ಅಷ್ಟೇ ಧನವ್ಯಯ ಆಗೋದಕ್ಕೆ ಅಥವಾ ಯಾವುದಾದ್ರೂ ಒಂದು ಶಾಶ್ವತವಾದ ವ್ಯವಸ್ಥೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕೂಡ ಹೆಚ್ಚಾಗಿ ನಡೆಯುತ್ತೆ. ಇದೆಲ್ಲ ತಾತ್ಕಾಲಿಕವಾಗಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಟ್ಟರೂ ಕೂಡ ಮುಂದೆ ಅಭಿವೃದ್ಧಿಗಳನ್ನು ಕಾಣ್ತೀರ. ಶನಿ 7.5 ಬಿಡುಗಡೆಯ ಸಮಯದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಯಾವುದೇ ಟೆನ್ಷನ್ಗಳಿಗೆ ಅವಕಾಶ ಇಲ್ಲ. ಅದಕ್ಕೆ ಸರಿಯಾಗಿ ಗುರುಬಲ ಪ್ರಾರಂಭ ಆಗುವಂಥದ್ದು ಕೂಡ ಒಂದು ಶುಭ ಸೂಚನೆ ಅಂತ ಕೂಡ ಹೇಳ್ಬೋದು. ಭಾಗ್ಯೋದಯಗಳಾಗತ್ತೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಖಂಡಿತ ಪಡಿಬೋದು. ಉದ್ಯೋಗದಲ್ಲಿ ಯಾವುದೇ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಿಗುತ್ತೆ. ಬಹಳ ಸಮಯದಿಂದ ವಿಳಂಬ ಆಗ್ತಾ ಇರೋದು ಅಂತ ಹೇಳಿದರೆ ಕುಂಭರಾಶಿಯವರಿಗೆ ಒಂದು ವಿವಾಹ, ಇನ್ನೊಂದು ಉದ್ಯೋಗ, ಇದೆರಡೂ ಕೂಡ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಒಂದು 10 ಪಟ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್, ಬಡ್ತಿ, ಸ್ಯಾಲ್ರಿಯಲ್ಲಿ ಹೈಕ್ ಆಗುವಂಥದ್ದು ಇದನ್ನೆಲ್ಲ ಖಂಡಿತ ನಿರೀಕ್ಷೆ ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಖಂಡಿತವಾಗ್ಲೂ ಆಗುತ್ತೆ. ಕರ್ಮ ಉದ್ಯೋಗದಲ್ಲಿ ಪರಿವರ್ತನೆಗಳಿಗೂ ಕೂಡ ಕುಂಭರಾಶಿಯವರಿಗೆ ಮೇ 14ರ ನಂತರ ಒಂದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಲಾಭಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಎಷ್ಟೇ ಧನವ್ಯಯ ಆದರೂ ಕೂಡ ಕುಂಭರಾಶಿಯವರಿಗೆ 7.5 ಬಿಡುಗಡೆಯ 2.5 ವರ್ಷ ವಿಪರೀತ ಧನವ್ಯಯಗಳಾದರೂ ಕೂಡ ಒಂದು ಶಾಶ್ವತವಾದ ವ್ಯವಸ್ಥೆಯನ್ನು, ಸ್ಥಿರವಾದ ವ್ಯವಸ್ಥೆಯನ್ನು ಶನೈಶ್ಚರ ಖಂಡಿತವಾಗ್ಲೂ ಕೊಡ್ತಾನೆ.
ಧೈರ್ಯವಾಗಿ ನಿಮ್ಮ ಕೆಲಸಗಳನ್ನು ಮುನ್ನಡೆಸೋದಕ್ಕೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಧನಸ್ಥಾನದಲ್ಲಿರುವ ಶನಿ ಲಾಭಸ್ಥಾನವನ್ನು ನೋಡಿದರೆ ವಿಶೇಷ ಲಾಭಗಳನ್ನು ಅಥವಾ ತುಂಬ ಲಾಂಗ್ ಟರ್ಮ್ ಪ್ಲ್ಯಾನ್ಗಳನ್ನು ಶನಿ ಕೊಡ್ತಾನೆ. ಅದು ಸ್ಥಿರವಾಗಿಯೂ ಇರುತ್ತೆ, ಅದರಲ್ಲಿ ಸಕ್ಸಸ್ಸನ್ನು ಕೂಡ ಖಂಡಿತ ಕಾಣೋದಕ್ಕೆ ಸಾಧ್ಯ. ಕುಂಭರಾಶಿಯವರಿಗೆ 2025ರಲ್ಲಿ ಮಾರ್ಚ್ 29ನೇ ತಾರೀಕು ಶನಿಯ ಪರಿವರ್ತನೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಸಂತಾನ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ವಿವಾಹ, ದಾಂಪತ್ಯ ಜೀವನ, ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ಇದೆಲ್ಲದನ್ನು ಕೂಡ ಶನಿ ಕೊಡೋದಕ್ಕೆ ಖಂಡಿತವಾಗ್ಲೂ ಕಾರಣನಾಗ್ತಾನೆ. ಇದಕ್ಕೆ ಬೇಕಾದಂತಹ ಒಂದು ಶ್ಲೋಕವನ್ನು ಕೂಡ ಈ ವಿಡಿಯೋದ ಅಂತ್ಯ ಭಾಗದಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಅದನ್ನು ಪಠನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ. ತಿರುನೆಲ್ಲಾರಲ್ಲಿ ಶನೈಶ್ಚರ ದೇವರ ದರ್ಶನ ಮಾಡಿದರೆ ಖಂಡಿತ ಶುಭ. ಧರ್ಮಸ್ಥಳದಲ್ಲಿ ಈಶ್ವರನ ದರ್ಶನ ವರ್ಷಕ್ಕೊಮ್ಮೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಶನೈಶ್ಚರ ಈಶ್ವರ ಸಂಭೂತನಾಗಿ ಈಶ್ವರನ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದು. ಆಂಜನೇಯನ ಆರಾಧನೆ, ಸುಂದರಕಾಂಡ ಪಾರಾಯಣ, ಶನಿವಾರದ ದಿವಸ ಆಂಜನೇಯನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡುವಂಥದ್ದು, ಎಳ್ಳನ್ನು ದಾನ ಕೊಡುವಂಥದ್ದು, ಕಪ್ಪು ಬಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚುವಂಥದ್ದು ನವಗ್ರಹಗಳ ದೇವಸ್ಥಾನದಲ್ಲಿ, ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿಬೋದು. ಯಾವುದೇ ಶತ್ರು ಬಾಧೆಗಳಿದ್ದರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕುಂಭರಾಶಿಯವರಿಗೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಒಂದು ಶ್ಲೋಕವನ್ನು ಕೂಡ ಈ ವಿಡಿಯೋದ ಅಂತ್ಯಭಾಗದಲ್ಲಿ ಕೊಡ್ತೇವೆ. ಅದನ್ನು ನೀವು ದಿನ ಪಠನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಶಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಶ್ಲೋಕಗಳನ್ನು ಪಠನೆ ಮಾಡಿದರೆ 7.5 ಬಿಡುಗಡೆ ಕುಂಭರಾಶಿಯವರಿಗೆ ಕೊನೆಯ 2.5 ವರ್ಷ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಶನಿ ಪರಿವರ್ತನೆ ಮಾರ್ಚ್ 29ನೇ ತಾರೀಕಿನ ನಂತರ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.